ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್. ವೆಲ್ಕಮ್ ಟು ಜೆ ಸಿ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಏನಂದರೆ ಬೋನಸ್ ಶೇರ್ ಮತ್ತು ಸ್ಪ್ಲಿಟ್ ಶೇರ್. ಸೊ ಬೋನಸ್ ಶೇರ್ ನಿಮ್ಗೆಲ್ಲರಿಗೂ ಗೊತ್ತು, ಶೇರ್ ಅಂದರೆ ಏನು, ಸೊ ಶೇರ್ ಪ್ರೈಸ್ ಎಷ್ಟಿರುತ್ತೆ, ಆ ಶೇರ್ ಹೆಂಗೆ ಯಾವ ಥರ ಪರ್ಚೇಸ್ ಮಾಡೋದು ಎಲ್ಲ ನಿಮ್ಗೆ ಗೊತ್ತು. ಸೊ ಬೋನಸ್ ಶೇರ್ ಅಂದರೆ ಏನು, ಸ್ಪ್ಲಿಟ್ ಶೇರ್ ಅಂದರೆ ಏನು ಅಂತ ಇವತ್ತು ನಾವು ತಿಳಿಸ್ಕೊಡ್ತೀವಿ. ಬೋನಸ್ ಶೇರ್ಸ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ. ಸೊ ಯಾರ್ಯಾರು ಒಂದೊಂದು ಕಂಪ್ನಿಯಲ್ಲಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಲ್ರೆಡಿ ಅವ್ರ ಶೇರ್ಸ್ ಇದೆ, ಅವರಿಗೆ ಕಂಪನಿ ಕಡೆಯಿಂದ ಎಕ್ಸ್ಟ್ರಾ ಶೇರ್ಸ್ ಬರೋದನ್ನ ನಾವು ಬೋನಸ್ ಶೇರ್ಸ್ ಅಂತ ಕರಿತೀವಿ. ಸೊ ಈ ಎಕ್ಸ್ಟ್ರಾ ಶೇರ್ಸು ಇಟ್ ವಿಲ್ ಬಿ ಆಡೆಡ್ ಟು ಯುವರ್ ಶೇರ್. ಎಕ್ಸಾಂಪಲ್, ನಿಮ್ಮ ಹತ್ರ 100 ಶೇರ್ಸ್ ಇದೆ, ಬೋನಸ್ ಶೇರ್ಸ್ ಏನಾರ ಕಂಪ್ನಿ ಕಡೆಯಿಂದ 10 ಬಂದರೆ, ಸೊ ಇವಾಗ ಶೇರ್ಸ್ ವಿಲ್ ಬಿ 110. ಸೊ ಇದು ನಿಮಗೆ ಶೇರ್ಸ್ ರೂಪದಲ್ಲಿ ನಿಮ್ಗೆ ಆ್ಯಡ್ ಆಗುತ್ತೆ. ಸೊ ಇದು ಯಾವುದೇ ನಿಮ್ಮ ಬ್ಯಾಂಕ್ ಅಕೌಂಟ್ಗಾಗಲಿ ಇಲ್ಲಾಂದರೆ ನಿಮ್ಮ ಅಕೌಂಟ್ಗಾಗಲಿ ಕ್ರೆಡಿಟ್ ಆಗಲ್ಲ, ಶೇರ್ಸ್ ಮುಖಾಂತರ ಇದು ನಿಮಗೆ ಆ್ಯಡ್ ಆಗುತ್ತೆ. ಸೊ 2024 ಯಾವ್ಯಾವ ಕಂಪನೀಸ್ಗೆ ಬೋನಸ್ ಶೇರ್ಸ್ ಬರ್ತಾ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಬಟ್ ಒನ್ ಥಿಂಗ್ ಏನಂದರೆ, ಬೋನಸ್ ಶೇರು ಯಾವಾಗ ಅನೌನ್ಸ್ ಮಾಡಿದರೆ ಡೇಟ್ ನೋಡಿ, ಆ ಡೇಟಿಂದ ಬೋನಸ್ ಶೇರು ಇಶ್ಯೂ ಆಗೋವರೆಗೂ ನೀವು ಅದೇ ಕಂಪ್ನಿಯಲ್ಲೇ ಸ್ಟೇ ಮಾಡಿರಬೇಕು. ಎಕ್ಸಾಂಪಲ್, ಬೋನಸ್ ಶೇರ್ ಅನೌನ್ಸ್ ಆಗುತ್ತೆ, ಅನೌನ್ಸ್ ಆದಾಗ ಯು ಆರ್ ಎ ಶೇರ್ ಹೋಲ್ಡರ್ ಫಾರ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಬಟ್ ಇಶ್ಯೂ ಆಗೋ ಅಷ್ಟರಲ್ಲಿ ನೀವೇನಾದ್ರು ಸೆಲ್ ಮಾಡಿದ್ರೆ ನಿಮಗೆ ಬೋನಸ್ ಶೇರ್ ಬರಲ್ಲ. ಒನ್ ಮೋರ್ ಎಕ್ಸಾಂಪಲ್, ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಬೋನಸ್ ಶೇರ್, ಯಾವ ಕಂಪ್ನಿಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ಮೇಲೆ ನೀವೇನನ್ನ ತಗೊಂಡ್ರೆ ನಿಮಗೆ ಬೋನಸ್ ಶೇರ್ ಬರಲ್ಲ. ಓಕೆ, ಸೊ ಆಲ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಬರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು, ಯಾವ್ಯಾವ ಕಂಪ್ನಿಗೆ ಬೋನಸ್ ಶೇರ್ಸ್ ಇಶ್ಯೂ ಮಾಡಿದ್ದಾರೆ, ಆ ಬೋನಸ್ ಶೇರ್ಸ್ ಯಾವತ್ತು ಅವ್ರು ಇದಕ್ಕೆ ಕ್ರೆಡಿಟ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಇದನ್ನು ನೀವು ನೋಡ್ಬೋದು. ಸೊ ಇದು ಒನ್ ಟಾಪಿಕ್. ದ ಸೆಕೆಂಡ್ ಟಾಪಿಕ್ ಇಟ್ ಈಸ್ ಸ್ಪ್ಲಿಟ್ ಶೇರ್. ಸೊ ಸ್ಪ್ಲಿಟ್ ಶೇರ್ ಅಂದರೆ ಇರೋ ಒಂದು ಶೇರ್ನ ಹಲವಾರು ಶೇರ್ಸ್ನ ಮಾಡೋದನ್ನ ನಾವು ಸ್ಪ್ಲಿಟ್ ಶೇರ್ ಅಂತ ಕರಿತೀವಿ. ಸೊ ಒನ್ ಶೇರ್ ಇದೆ, ಆ ಒನ್ ಶೇರ್ನ ಮಲ್ಟಿಪಲ್ ಶೇರ್ಸ್ ಆಗಿ ಮಾಡ್ತೀವಿ, ಅದನ್ನು ನಾವು ಸ್ಪ್ಲಿಟ್ ಶೇರ್ ಅಂತ ಕರಿತೀವಿ. ಸೊ ಈಗ ನೀವು ಯೋಚನೆ ಮಾಡ್ಬೋದು, ಯಾಕೆ ಸ್ಪ್ಲಿಟ್ ಶೇರ್ ಏನಕ್ಕೆ ಬೇಕು? ಸೊ ಆಲ್ರೆಡಿ ಶೇರ್ ಒಂದಿದೆ ಅಲ್ವಾ, ಮತ್ತೆ ಸ್ಪ್ಲಿಟ್ ಮಾಡಿ ಏನು ಯೂಸು, ವಾಟ್ ಇಸ್ ದ ಯೂಸ್ ಆಫ್ ದಟ್ ಅಂತ. ಸೊ ಏನಕ್ಕೆ ಸ್ಪ್ಲಿಟ್ ಶೇರ್ ಮಾಡ್ತೀರಿ ಅಂದರೆ, ಯಾವುದೋ ಒಂದು ಕಂಪನಿ ಶೇರು, ಎಕ್ಸಾಂಪಲ್ ಅಟ್ ದ ಟೈಮ್ ಆಫ್ ಇಶ್ಯೂಯಿಂಗ್ ಇಟ್ ವಿಲ್ ಬಿ 100 rupees. ಸೊ ಇಶ್ಯೂ ಮಾಡಿದಾಗ 100 ರೂಪಿ ಇರುತ್ತೆ, ಹಾಗೆ 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 ಅದು ಒಂದು 2000 rupees ರೀಚ್ ಆಗುತ್ತೆ. ಜಸ್ಟ್ ಅನ್ ಎಕ್ಸಾಂಪಲ್, 2000 rupees. ಸೊ 100 rupees ಇರೋವಾಗ ತುಂಬ ಜನ ಇನ್ವೆಸ್ಟರ್ಸು ಅದನ್ನ ಪರ್ಚೇಸ್ ಮಾಡ್ಬೋದು, ಯಾಕಂದರೆ 100 rupees ನಾಟ್ ಅ ಬಿಗ್ ಅಮೌಂಟ್. ಸೊ ಮೆನಿ ಪೀಪಲ್ ಕ್ಯಾನ್ ಇನ್ವೆಸ್ಟ್, ಮೆನಿ ಪೀಪಲ್ ಕ್ಯಾನ್ ಪರ್ಚೇಸ್ ದಟ್ ಶೇರ್. ಅದು ಹಂಗೆ ರೈಸ್ ಆಗಿ 2000 rupees ಆದಾಗ ದ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ವಿಲ್ ಬಿ ಲೆಸ್. ಸೊ ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ತಗೋತಾರೆ. 2000 rupees ಬೇಕು ಒಂದು ಶೇರ್ ತಗೊಳ್ಳೋಕ್ಕೆ. ಸೊ 10 ಶೇರ್ ತಗೋಬೇಕಂದ್ರೆ ನಿಮಗೆ ಅಷ್ಟೇ ಜಾಸ್ತಿ ದುಡ್ಡು ಬೇಕು. ಬಟ್ ಆದರೆ ಅದನ್ನ ಎಲ್ಲರಿಗೂ, ಎಲ್ಲ ಇನ್ವೆಸ್ಟರ್ಸ್ಗೂ ಅದನ್ನ ತಗೊಳ್ಳೋಕೆ, ಇಲ್ಲಾಂದ್ರೆ ಎಲ್ಲ ಇನ್ವೆಸ್ಟರ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡಲಿ ಅಂತ ಒಂದು ಉದ್ದೇಶದಿಂದ ಈ 2000 ರೂಪಾಯಿನ ಮತ್ತೆ ಅವರು 200 ರೂಪಾಯಿ ಮಾಡ್ತಾರೆ. ಸೊ 200 ರೂಪಾಯಿ ಹೆಂಗ್ ಮಾಡ್ತಾರೆ ಅಂದರೆ, ಶೇರ್ ಪ್ರೈಸ್ ಬೀಳ್ಸಲ್ಲ, ಆ ಶೇರ್ನ ಸ್ಪ್ಲಿಟ್ ಮಾಡ್ತಾರೆ. ಸೊ ಒಂದು ಶೇರ್ನ 10 ಶೇರ್ ಮಾಡ್ತಾರೆ. ಎಕ್ಸಾಂಪಲ್, 1000 ರೂಪಾಯಿ ಇರುತ್ತೆ ಒಂದು ಶೇರ್ನ, ಈ 1000 ರೂಪಾಯಿ ಶೇರ್ನ 10 ಆಗಿ ಸ್ಪ್ಲಿಟ್ ಮಾಡಿ ಈಚ್ ಶೇರು 100 rupees ಆಗಿ ಮಾಡ್ತಾರೆ. ಸೊ ಒಂದು ಶೇರ್ ಇರೋವನಿಗೆ 10 ಶೇರ್ ಸಿಗುತ್ತೆ, ಬಟ್ ವ್ಯಾಲ್ಯೂ ವಿಲ್ ಬಿ ಸೇಮ್, ಓವರ್ ಆಲ್ ವ್ಯಾಲ್ಯೂ ವಿಲ್ ಬಿ ಸೇಮ್, ಬಟ್ 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಆಗಿದ ತಕ್ಷಣ ಏನಾಗುತ್ತೆ, ತುಂಬ ಜನ ಇನ್ವೆಸ್ಟರ್ಸು ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದೊಂದು ಇನ್ವೆಸ್ಟರ್ಸ್ಗೆ ಈಸಿ ಆಗಲಿ ಅಂತ, ಮತ್ತೆ ಯಾರೇ ಆಗಲಿ ಪೀಕ್ಸ್ಗೆ ಹೋದ್ಮೇಲೆ ಯಾರೇ ಆಗಲಿ ಶಾರ್ಟ್ ಮಾಡಬಾರ್ದು. ಸೊ ಶಾರ್ಟ್ ಮಾಡಿ ಮತ್ತೆ ಅದನ್ನ ಸೆಲ್ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಸ್ಪ್ಲಿಟ್ ಶೇರ್ನ ಮಾಡ್ತಾರೆ. ಸೊ ಸ್ಪ್ಲಿಟ್ ಶೇರ್ ಯಾವ್ಯಾವಾಗಿದೆ ಇಲ್ಲಿವರೆಗೂ ಅಂದರೆ, ಫ್ಯೂ ಪಾಪ್ಯುಲರ್ ಕಂಪನೀಸ್ L&T ಆಗಿದೆ. ಸೊ L&T ಇನ್ ದ ಇಯರ್ 2006, 2008, 2013, 2017. ಸೊ ಇಷ್ಟು ವರ್ಷನೂ ಅದು ಸ್ಪ್ಲಿಟ್ ಆಗಿದೆ. ಸೊ ನೀವು ಇಲ್ಲಿ ಇನ್ಫಾರ್ಮೇಷನ್ ನೋಡ್ಬೋದು ಯಾವ ಥರ ಸ್ಪ್ಲಿಟ್ ಆಗಿದೆ ಏನು ಅಂತ. ಸೊ ತುಂಬ ಜನ ಭಯ ಪಡೋದೇನೆಂದರೆ, ಸ್ಪ್ಲಿಟ್ ಆಗಿದ ತಕ್ಷಣವೇ ಫಾಲ್ ಆಗೋಗಿದೆ, ಸೊ ಆ ಕಂಪ್ನಿ ಏನೋ ಡೇಂಜರಲ್ಲಿದೆ, ತುಂಬ ಫಾಲ್ ಆಗೋಗಿದೆ, 1000 ರೂಪಾಯಿ ಇರೋದು 100 ರೂಪಾಯಿ ಆಗೋಗಿದೆ, ಬರೀ ಒನ್ ಡೇ ಅಲ್ಲಿ, ನಿನ್ನೆ 1000 ಇತ್ತು ಇವತ್ತು 100 ರೂಪಾಯಿ ಆಗೋಗಿದೆ ಅಂತ ತುಂಬ ಒಂದು ಕನ್ಫ್ಯೂಷನ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ಮೋಸ್ಟ್ ಆಫ್ ದ ಕಂಪನಿ ಸ್ಪ್ಲಿಟ್ ಮಾಡಿದಾಗ ಸೊ ಇದೇ ಥರನೇ ಆಗುತ್ತೆ. 1000 ರೂಪಾಯಿ ಇರೋದು 100 ರೂಪಾಯಿ ಆಗುತ್ತೆ, ಇಲ್ಲ 200 ರೂಪಾಯಿ ಆಗುತ್ತೆ. ನೀವು ಗ್ರಾಫ್ ನೋಡಿದ ತಕ್ಷಣ ಆಲ್ ಆಫ್ ಸಡನ್ ಯು ಪೀಪಲ್ ವಿಲ್ ಗೆಟ್ ಶಾಕ್. ಸೊ ಏನಿದು 1000 ರೂಪಾಯಿ ಇರೋದು ಒಂದೇ ಸರಿ 100 ರೂಪಾಯಿ ಆಗೋಗಿದೆ, ಮತ್ತೆ 100 ರೂಪಾಯಿಂದ 110, 120 ಅಲ್ಲೇ ಇದೆ, ಸೊ ತುಂಬ ಲಾಸು, ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಸೊ ಈ ಥರ ಸ್ಪ್ಲಿಟ್ ಆಗುತ್ತೆ. ಸೊ ಇದೊಂದು ಕಂಪನಿ. ಮತ್ತೆ ಟಾಟಾ ಸ್ಟೀಲ್. ಸೊ ಇದು ಒಳ್ಳೆ ಪಾಪ್ಯುಲರ್ ಕಂಪನಿ ಟಾಟಾ ಸ್ಟೀಲ್. ಇನ್ ದ ಇಯರ್ 2022, ಸೊ 1000 ರೂಪಾಯಿ ಇರೋ ಶೇರ್ನ ಇದು ಸ್ಪ್ಲಿಟ್ ಮಾಡಿ 100 ರೂಪಾಯಿ ಮಾಡಿದ್ದಾರೆ. ಸೊ 1000 ರೂಪಾಯಿ ಇತ್ತು 2022 ಅಲ್ಲಿ, ಆಗಸ್ಟಲ್ಲಿ. ಸೊ ಸ್ಪ್ಲಿಟ್ ಮಾಡಿ ಅದನ್ನ 100 rupees ಮಾಡಿದ್ರು. 100 rupees ಮಾಡಿದ್ರು ಅಂದರೆ, ಸೊ ನಿಮ್ಮ ಹತ್ರ 1000 rupees ಒಂದು ಶೇರ್ ಇದ್ರೆ 100 rupees 10 ಶೇರ್ಸ್ ಇರುತ್ತೆ. ಸೊ ನಿಮ್ಗೇನು ಲಾಸ್ ಆಗಲ್ಲ. ಸೊ ಜಸ್ಟ್ ಸ್ಪ್ಲಿಟ್ ಮಾಡಿ ಅಮೌಂಟ್ನ ಕಮ್ಮಿ ಮಾಡ್ತಾರೆ. ಯಾಕೆ ಅಂದರೆ ಮತ್ತೆ ಟು ಜಾಯಿನ್ ದ ಇನ್ವೆಸ್ಟರ್ಸ್ ಎಲ್ಲ ಮತ್ತೆ ಜಾಯ್ನ್ ಆಗಿ ಇನ್ವೆಸ್ಟ್ ಮಾಡಲಿ ಅಂತ ಒಂದೇ ಒಂದು ಕಾರಣದಿಂದ ಈ ಥರ ಸ್ಪ್ಲಿಟ್ ಮಾಡ್ತಾರೆ. ಸೊ ಈ ಥರ ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ ನಾವು ಕೊಡ್ತಾನೆ ಇದ್ದೀರಿ ಫ್ರಮ್ ಪಾಸ್ಟ್ 1 week or 10 days. ಇನ್ನು ಮುಂದೆನೂ ಕೊಡ್ತಾ ಇರ್ತೀವಿ, ಯಾಕಂದರೆ ಇದೆಲ್ಲ ಬೇಸ್ಮೆಂಟ್. ಸೊ ಬೇಸಿಕ್ ನಾಲೆಜ್ ಇಲ್ದಿರಾ ಇಫ್ ಎನಿಬಡಿ ಕಮ್ ಟು ಸ್ಟಾಕ್ ಮಾರ್ಕೆಟ್, ಇಟ್ಸ್ ವೆರಿ ಡಿಫಿಕಲ್ಟ್.
ಸೊ ಬೇಸಿಕ್ ನಾಲೆಜೇ ಗೊತ್ತಿಲ್ದಿರಾ ಸ್ಟಾಕ್ ಮಾರ್ಕೆಟ್ ಬಂದರೆ, ಇವಾಗ ಎಕ್ಸಾಂಪಲ್ ಯಾರೋ ಒಬ್ರು ಶೇರ್ ತೊಗೊಂಡಿರ್ತಾರೆ, ಸ್ಪ್ಲಿಟ್ ಆಗಿದ ತಕ್ಷಣ 100 ರೂಪಾಯಿ ಆಗೋಯ್ತು ಇಲ್ಲ ಫುಲ್ ಲಾಸ್ ಆಗೋಯ್ತು ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಇದೆಲ್ಲ ಬರಬಾರ್ದು ಅಂದರೆ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ನಾಲೆಜ್ ಬೇಕು. ಅದಕ್ಕೋಸ್ಕರ ಇದೆಲ್ಲ ಕೊಡ್ತಾ ಇದ್ರಿ. ದಯವಿಟ್ಟು ಈ ವಿಡಿಯೋಗೆ ತುಂಬ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ, ನಾವು ಪ್ರಾಫಿಟ್ ಮಾಡೋ ವಿಡಿಯೋನ ಹಾಕ್ತಾ ಇದ್ರೆ ತುಂಬ ವ್ಯೂಸ್ ಹೋಗ್ತಾ ಇದೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕಿದ್ರೆ ವ್ಯೂಸ್ ಹೋಗ್ತಾ ಇಲ್ಲ. ಸೊ ಹಾಗಂತ ನಾವೇನು ಪ್ರಾಫಿಟ್ ಮಾಡ್ತಾ ಇಲ್ಲ ಅಂತಲ್ಲ, ಎವ್ರಿ ಡೇ ವಿ ಆರ್ ಡೂಯಿಂಗ್ ಪ್ರಾಫಿಟ್. ಮೀನ್ ವೈಲ್ ವಿತ್ ದ ಪ್ರಾಫಿಟ್ ವಿ ನೀಡ್ ಟು ಗಿವ್ ದ ಇನ್ಫಾರ್ಮೇಷನ್ ಕೂಡ ಕೊಡಬೇಕು. ಸೊ ಎಲ್ಲರಿಗೂ ಪ್ರಾಫಿಟ್ ಮೇಲೇ ಕಣ್ಣಿದೆ, ಬಟ್ ಆ ಪ್ರಾಫಿಟ್ ನಾವು ಯಾವ ಥರ ಮಾಡ್ತಾ ಇದೀವಿ, ಅದಕ್ಕೆ ಬೇಸ್ಮೆಂಟ್ ಏನು, ಅದಕ್ಕೆ ಎಷ್ಟು ನಾವು ಫೌಂಡೇಶನ್ ಹಾಕಿದ್ದೀವಿ ಅನ್ನೋದು ತುಂಬ ಜನ ತಿಳ್ಕೊತಾ ಇಲ್ಲ. ಸೊ ದಯವಿಟ್ಟು ಈ ಒಂದು ಬೇಸಿಕ್ ನಾಲೆಜ್ನೆಲ್ಲ ತಿಳ್ಕೊಳ್ಳಿ, ದೆನ್ ಯು ಕ್ಯಾನ್ ಅರ್ನ್. ಸೊ ಮತ್ತೆ ನೀವು ಅದನ್ನ ಪ್ರಾಫಿಟ್ ಎಲ್ಲ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.